ಇದು ಯಾವ ಫಾಲ್ಸ್ ಅಂತ ಗೊತ್ತಾಯ್ತಾ ನಿಮಗೆ? ಬನ್ನಿ ನೋಡುವ. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್. ಇವತ್ತು ನಾವೀಗ ಜಸ್ಟ್ ನೋಡಿದೆವಲ್ಲ ಒಂದು ಶಾರ್ಟ್ ಕ್ಲಿಪ್, ಅದು ಅರ್ಬಿ ಫಾಲ್ಸ್ ಇದ್ದು. ನಾವು ಇವತ್ತು ಅರ್ಬಿ ಫಾಲ್ಸಿಗೆ ಹೋಗ್ತಾ ಇದ್ದೇವೆ. ಅರ್ಬಿ ಫಾಲ್ಸ್ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಇದು ಮಣಿಪಾಲದಲ್ಲಿರುವ ಫಾಲ್ಸ್. ಇದು ಮಣಿಪಾಲ್ ಟೈಗರ್ ಸರ್ಕಲಿಂದ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಒಳಗಡೆ, ಒಂದು 2.8 ಕಿಲೋಮೀಟರ್ಸ್ ಆ್ಯಕ್ಯುರೇಟ್ ಆಗಿ ಹೇಳೋದಾದರೆ ಅಷ್ಟು ದೂರ ಬರ್ತದೆ. ಈಗ ಉಡುಪಿಯಿಂದ ನೀವು ಬರ್ತೀರಿ ಅಂತ ಹೇಳಿ ಆದರೆ ಒಂದು 7 ಕಿಲೋಮೀಟರ್ಸ್ ಇದೆ, ಆಯಿತಾ. ಇಲ್ಲಿಗೆ ನೀವು ನಿಮ್ಮದೇ ಸ್ವಂತ ವೆಹಿಕಲಲ್ಲಿ ಬರ್ತಾ ಇದ್ದೀರಿ ಅಂತ ಹೇಳಿದರೆ ನೀವು ಮ್ಯಾಪ್ ಹಾಕಿದರೆ ಬರ್ತದೆ. ಅದರಲ್ಲಿ ಅರ್ಬಿ ಫಾಲ್ಸ್ ಮಣಿಪಾಲ್ ಅಂತ ಹಾಕಿದರೆ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿಗೇ ಬರ್ತದೆ. ಒಂದು ವೇಳೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆದರೆ, ಬಸ್ಸಲ್ಲಿ ಬರ್ತಾ ಇದ್ದೀರಿ ಅಂತ ಹೇಳಿ ಆದರೆ ನೀವು ಉಡುಪಿ ಅಥವಾ ಮಣಿಪಾಲಲ್ಲಿ ಮಂಚಿ ಹೋಗುವ ಬಸ್ ಅಥವಾ ಇಂಡಸ್ಟ್ರಿಯಲ್ ಏರಿಯಾ ಮಣಿಪಾಲ್ ಅಲ್ಲಿಗೆ ಹೋಗುವ ಬಸ್ಸನ್ನು ಕ್ಯಾಚ್ ಮಾಡಿಕೊಂಡು ದಶರಥ್ ನಗರ ಅಂತ ಹೇಳಬೇಕಾಗ್ತದೆ. ದಶರಥ್ ನಗರದಿಂದ ನೀವು ತುಂಬ ಗ್ರೂಪಲ್ಲಿ ಇದ್ದೀರಿ ಅಂತ ಹೇಳಿ ಆದರೆ ನಡ್ಕೊಂಡು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಮಾತಾಡ್ತಾ ಹೋದರೆ ಫಾಲ್ಸಿದ್ದು ಏನೋ ನಾಯ್ಸ್ ಇದೆ ಅಲ್ಲ, ಅದು ಕೇಳುವಾಗಲೇ ನಿಮಗೆ ಇಲ್ಲೇ ಇದೆ ಅಂತ ಅನ್ನಿಸ್ತದೆ. ಮತ್ತು ಹೋಗುವ ಪ್ಲೇಸ್ ಕೂಡ ತುಂಬ ಒಳ್ಳೆಯದಿದೆ. ತುಂಬ ಸ್ಟೀಪ್ ಆಗಿ ಆಚೆ ಈಚೆ ಫಾರೆಸ್ಟ್ ಆಗಿ ತುಂಬ ಗ್ರೂಪಲ್ಲಿ ಹೋಗುವಾಗ ನೀವು ತುಂಬ ಖುಷಿ ಪಡ್ತೀರಿ. ಆದರೆ ನೀವು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಫ್ಯಾಮಿಲಿ ಮಕ್ಕಳು ಇದ್ದಾರೆ ಅಂತ ಹೇಳಿ ಆದರೆ ನೀವು ಆ್ಯಕ್ಚುಲಿ ಅಲ್ಲಿಂದ ಕೂಡ ಆಟೋದಿಂದ ಹೋಗ್ಬೋದು. ದಶರಥ್ ನಗರದಲ್ಲಿ ಅಲ್ಲಿ ಆಟೋ ಇರ್ತದೆ, ಸೊ ಅದರಿಂದ ಕೂಡ ನೀವು ಹೋಗ್ಬೋದು. ಇಲ್ಲಿ ನೋಡಿ, ವೇ ಟು ಅರ್ಬಿ ಫಾಲ್ಸ್ ಅಂತ ಇದೆ. ಈ ಕಡೆ ನೀವು ರೈಟ್ ತಗೊಂಡ್ರೆ ಇಲ್ಲೇ ಹತ್ತಿರದಲ್ಲಿ ದೇವಸ್ಥಾನ ಇದೆ, ವೈಷ್ಣವಿ ದುರ್ಗಾ ದೇವಸ್ಥಾನ ಅಂತ ಹೇಳಿ, ಆಯಿತಾ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದೇ ದೇವಸ್ಥಾನದ ಒಳಗೆ ನಾವು ಹೋಗಲಿಲ್ಲ, ಅಂದರೆ ಈಗ ಸಂಜೆ ಟೈಮಿಗೆ ನಾವು ಬಂದದ್ದು ಫಾಲ್ಸಿಗೆ, ಹಾಗೆ ಅದು ಕ್ಲೋಸ್ ಇತ್ತು ಟೆಂಪಲ್, ಇಲ್ಲದಿದ್ದರೆ ಒಳಗಡೆ ತೋರಿಸ್ತಾ ಇದ್ದೆ. ಈಗ ಇಲ್ಲಿಂದ ನಾವು ಲೆಫ್ಟಿಗೆ, ಅಲ್ಲಿ ನಾನು ವೇ ಟು ಅರ್ಬಿ ಫಾಲ್ಸ್ ಅಂತ ಬರ್ದಿತ್ತಲ್ಲ, ಹಾಗೆ ಅಲ್ಲಿಂದ ಹೋಗಬೇಕು. ಇಲ್ಲೀಗ ನಿಮಗೆ ಇನ್ನೊಂದು ರೋಡ್ ಕಾಣಿಸ್ತಾ ಇದೆ ಅಲ್ಲ, ಅದು ಕೂಡ ಅರ್ಬಿ ಫಾಲ್ಸಿಗೆ ಬರುವಂಥದ್ದು. ಸೊ 2 ದಾರಿ ಇದೆ. ಈಗ ಒಂದು ನಾವಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಟರ್ನ್ ತೊಗೊಂಡು ಬಂದೆವು. ಈಗ ನಿಮಗೆ ರಿಟರ್ನ್ ಹೋಗುವಾಗ ನಾವು ಇಲ್ಲಿಂದ ಹೋಗಿ ತೋರಿಸ್ತೇವೆ ಈ ರೋಡಲ್ಲಿ. 2 ಕೂಡ ಸೇಮ್ ಡಿಸ್ಟೆನ್ಸ್, ಏನಷ್ಟು ವೇರಿಯೇಷನ್ ಇಲ್ಲ. ಬಟ್ ನೀವು ನೋಡ್ಬೋದು 2 ಕೂಡ ಸ್ಟೀಪ್ ರೋಡ್ಸೇ ಇರೋದು. ಸೊ ಡ್ರೈವಿಂಗ್ ತುಂಬ, ನೀವು ಈಗ ಕಲ್ತದಷ್ಟೇ ಆದರೆ ರಿಸ್ಕ್ ತೊಗೊಳ್ಬೇಡಿ, ತುಂಬ ಡೀಪ್ ಇದೆ, ಒಂಥರ ಹೆದರಿಕೆ ಆಗ್ತದೆ ಬರುವಾಗ. ಇಲ್ಲಿ ಹತ್ತಿರ ಹೋಗುವಾಗ ಒಂದು ತೋಟ ಸಿಕ್ಕಿತು, ಹಾಗೆ ಒಂದು ಸಣ್ಣ ಬ್ರಿಡ್ಜ್ ಸಿಕ್ಕಿತು. ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೇವೆ ಕಾಮಾಗಿ. ಈಗ ಎಲ್ಲ ಕಡೆ ಮಳೆಗಾಲದಲ್ಲಿ ಹೀಗೆ ನೀರು ಎಲ್ಲ ಕಡೆ ಇದ್ದೇ ಇರ್ತದೆ. ಅರ್ಬಿ ಫಾಲ್ಸಲ್ಲಿ ಕೂಡ ಹಾಗೆ ಮಳೆಗಾಲದಲ್ಲಿ ಮಾತ್ರ ನೀರು, ಇಲ್ಲದಿದ್ದರೆ ನೀರು ಇರೋದಿಲ್ಲ. ಸೊ ಬರಲಿಕ್ಕೆ ಪ್ಲ್ಯಾನ್ ಇದ್ದರೆ ನೀವು ಮಳೆಗಾಲದಲ್ಲಿ ಬರೋದೇ ಬೆಸ್ಟ್. ಈ ಸತಿ ಅದು ಸಹ ತುಂಬ ಮಳೆ ಇತ್ತಲ್ಲ, ಹಾಗೆ ತುಂಬ ಒಳ್ಳೆ ನೀರು ಹರಿತಾ ಇತ್ತು. ಈಗ ನಾವು ಹತ್ತಿರ ಬಂದೆವು ನೋಡಿ, ಜನ ಎಲ್ಲ ಕಾಣಿಸ್ತಾ ಇದ್ದಾರೆ, ತುಂಬ ಜನ ಇದ್ದರು. ಸಂಡೇ ನಾವು ಹೋದದ್ದು, ಹಾಗೆ ಸಂಡೇ ಯೂಶ್ವಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇರ್ತಾರೆ, ಹಾಗೆ ತುಂಬ ಜನ ಇದ್ದರು. ವೀಕ್ ಡೇಸಲ್ಲಿ ಅಷ್ಟೊಂದು ಜನ ಇರಲಿಕ್ಕಿಲ್ಲ. ಹಾಗೆ ಕ್ರೌಡೆಡ್ ಅಂತ ಕೂಡ ಏನೂ ಇಲ್ಲ ಅಷ್ಟೊಂದು. ಈಗ ಫಾಲ್ಸ್ ನೋಡಿ, ಈ ಕಾಡಲ್ಲಿ ಎಷ್ಟು ತಂಪಾಗಿರ್ತದೆ, ಹಾಗೆ ನೀರು ಸಹ ತುಂಬ ತಂಪಿತ್ತು. ಪೀಸ್ಫುಲ್ಲಾಗಿ ಎಲ್ಲರ ರಿಲ್ಯಾಕ್ಸ್ ಮಾಡಲಿಕ್ಕೆ ಹೊರಗೆ ಹೋಗಬೇಕು ಅಂತ ಹೇಳಿ ಆದರೆ ಇಲ್ಲಿಗೆ ಬರ್ಬೋದು. ಆ ಜುಳು ಶಬ್ದ, ತಂಪು ನೀರು, ತಂಪು ವಾತಾವರಣ, ತುಂಬ ರಿಲ್ಯಾಕ್ಸ್ ಮಾಡಲಿಕ್ಕೆ ಒಂದ್ಸತಿ ಮೈಂಡ್ ಫ್ರೆಶ್ ಆಗ್ತದೆ. ನೀವು ಸಹ ನೋಡ್ಕೊಂಡು ಬನ್ನಿ ಹೇಗೆ ಇದು ಈ ವಾಟರ್ ಫಾಲ್ಸ್ ಉಂಟು ಅಂತ ಹೇಳಿ. ಎಷ್ಟು ಶಾಂತವಾಗಿ ರಿಲ್ಯಾಕ್ಸಿಂಗ್ ಆಗಿ ಇತ್ತಲ್ಲ. ಹಾಗೆ ಇನ್ನೊಂದು ನಾವೇನು ನೆನಪಲ್ಲಿ ಇಟ್ಕೊಳ್ಬೇಕಂತ ಹೇಳಿದರೆ, ಯಾವುದೇ ವಾಟರ್ ಫಾಲ್ಸ್ ಅಥವಾ ಎಲ್ಲಿ ನೀರಿರುವ ಜಾಗ ಇರ್ತದಲ್ಲ, ಈ ಮಳೆಗಾಲದಲ್ಲಿ ತುಂಬ ಜಾರ್ತದೆ, ತುಂಬ ಸ್ಲಿಪ್ಪರಿ ಆಗಿರ್ತದೆ. ಹಾಗೆ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಬೇಕು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಕೆಲವರೆಲ್ಲ ಜನ ಮೇಲೆ ತನಕ ಹೋಗಿದ್ದಾರಲ್ಲ, ಅದು ಕೆಳಗಡೆಯಿಂದ ಬರಲಿಕ್ಕೆ ಬೇರೆ ವೇ ಅಂತ ಹೇಳಿ ಏನೂ ಇರೋದಿಲ್ಲ, ಆಯಿತಾ. ಒಂದು ಕಲ್ಲಿಂದ ಇನ್ನೊಂದು ಕಲ್ಲ ಮೇಲೆ ಕಾಲಿಟ್ಕೊಂಡು ಹೋಗಬೇಕಾಗ್ತದೆ. ಹಾಗೆ ಹೋಗ್ತಾ ಇರುವಾಗ ಜಾರ್ತದೆ. ಈಗ ನೀವು ಗ್ರೂಪಲ್ಲಿ ಹೋಗೋದಾದ್ರೆ
ಹೋಗೋದಾದರೆ ಅಥವಾ 2-3 ಜನ ಹೋಗೋದಾದರೆ ಕೈ ಹಿಡ್ಕೊಂಡು ಹೋಗೋದೇ ಬೆಸ್ಟ್ ಆಯಿತಾ. ಬಿದ್ದರೆ 3 ಜನನೂ ಬೀಳ್ತೀರಿ, ಆಗಲ್ಲ. ಆದರೆ ನಿಮ್ಮ ಸೇಫ್ಟಿ ನಿಮಗೆ, ಅಂದರೆ ಗ್ರಿಪ್ಪಿಗೋಸ್ಕರ ನಿಧಾನವಾಗಿ ನಡ್ಕೊಂಡು ಹೋಗಬೇಕು. ಹಾಗೆ ನಾವು ಫಾಲ್ಸ್ ಎಲ್ಲ ನೋಡಿ ಹೀಗೆ ರಿಟರ್ನ್ ಬರುವಾಗ ಇಲ್ಲಿ ದೊಡ್ಡ ಮರದಿಂದ ಈ ಥರ ಕಾಯೆಲ್ಲ ಬಿದ್ದಿತ್ತಾಯ್ತಾ. ಇದಕ್ಕೆ ಗಣಪತಿ ಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ. ನೀವೇನು ಹೇಳ್ತೀರಿ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ. ಇದರದ್ದು ನಾನು ಸಣ್ಣದಿರುವಾಗ ಸಹ ಇದನ್ನೆಲ್ಲ ಹೀಗೆ ಕಲೆಕ್ಟ್ ಮಾಡ್ತಿದ್ದೆ, ಹೆಕ್ಕಿಡ್ತಿದ್ದೆ, ಮತ್ತೆ ಬಿಸಾಡೋದು. ಬಟ್ ಅದೊಂದು ಇಂಟ್ರೆಸ್ಟ್ ಹಾಗೆ ಕಲೆಕ್ಟ್ ಮಾಡಲಿಕ್ಕೆ ಅಂತ. ಇದು ಸೊಂಡಿಲ್ ಥರ ಇದೆ ಅಲ್ಲ, ಹಾಗೆ ಗಣಪತಿ ಕಾಯಿ ಅಂತೇಳಿ ಹೇಳ್ತಾರೆ. ಇದೇ ಮರ, ಇಷ್ಟು ತುಂಬ ದೊಡ್ಡ ಮರ. ನೋಡ್ಬೋದು ನೀವು ಹೇಗೆ ಎಷ್ಟು ಪೀಸ್ಫುಲ್ ಆಗಿರ್ಬೋದು ಆ ಜಾಗ ಅಂತ ಹೇಳಿ. ಹಾಗೆ ಈಗ ಅಲ್ಲಿಂದ ನಾನು ಇನ್ನೊಂದು ರೋಡ್ ಹೇಳಿದೆ ಅಲ್ಲ, ಆ ರೋಡಿಂದ ಹೋಗ್ತಾ ಇದ್ದೇವೆ. ಇದು ಕೂಡ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಎಕ್ಸಿಟ್ ಆಗ್ತದೆ. ದಶರಥ್ ನಗರ ಅಂತ ಏನು ಕರಿತೇವಲ್ಲ, ಅಲ್ಲಿ ಎಕ್ಸಿಟ್ ಆಗ್ತದೆ. ಹಾಗೆ ನೋಡ್ಬೋದು ನೀವು ಇದು ಸ್ಟೀಪ್ ಹೇಗೆ ಇರ್ತದೆ ಅಂತ ಹೇಳಿ. ಈಗ ನಾವು ಕೆಳಗಡೆಯಿಂದ ಮೇಲೆ ಹೋಗೋದು. ಸೊ ನೀವು ಒಂದು ಪ್ಲ್ಯಾನ್ ಮಾಡ್ಬೋದು ಆಯಿತಾ, ನಿಮಗೆ ಹಾಗೆ ನಡ್ಕೊಂಡು ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕಂತ ಹೇಳಿ. ಆದರೆ ನೀವು ದಶರಥ್ ನಗರದಿಂದ ನಡ್ಕೊಂಡು ಹೋಗ್ತಿರಲ್ಲ, ಇಳಿಯುವಾಗ ಏನು ತೊಂದರೆ ಇಲ್ಲ, ಈಸಿಯಾಗಿ ಇಳಿಬೋದು. ಬಟ್ ನೀವು ರಿಟರ್ನ್ ಬರುವಾಗ ಕಷ್ಟಪಡಬೇಡಿ. ನೀವು ಆಟೋ ಅಥವಾ ಬೇರೆ ಏನಾದರೂ ವೆಹಿಕಲ್ ಫೆಸಿಲಿಟಿ ನೋಡೋದು ಬೆಟರ್ ಅಂತ ನಾನು ಹೇಳ್ತೀನಿ ನಿಮಗೆ ಆಯಿತಾ. ಮತ್ತು ಇನ್ನೊಂದು ಒಳ್ಳೆಯದೇನಂತ ಹೇಳಿದರೆ, ಇಲ್ಲಿ ಎಂಟ್ರಿ ಫೀಸ್ ಅಥವಾ ಪಾರ್ಕಿಂಗ್ ಫೀ ಅಂತ ಹೇಳಿ ಏನೂ ಸಹ ಇಲ್ಲ ಈಗ ಸದ್ಯಕ್ಕೆ. ಮತ್ತು ಗೊತ್ತಿಲ್ಲ, ಅದು ಕೂಡ ಈಗ ಎಲ್ಲ ಕಡೆ ನೀವು ನೋಡಿರ್ಬೋದು, ಟೂರಿಸಮ್ ಅದು ಮ್ಯಾಂಡೇಟ್ರಿ ಮಾಡಿದ್ದಾರೆ ಈಗ ಗೌರ್ಮೆಂಟಿಂದ. ಹಾಗೆ ಈಗ ಆ್ಯಸ್ ಆಫ್ ನಾವು ನಾನೇನು ಹೇಳ್ತಾ ಇದ್ದೇನಲ್ಲ, ಈಗ ಸದ್ಯಕ್ಕೆ ಏನೂ ಆ ಥರ ಫೀಸ್ ಇಲ್ಲ. ಸೊ ಅದೊಂದು ಪಾಸಿಟಿವ್ ಅಂತ ಹೇಳ್ಬೋದು. ನೀವು ಸಹ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಬಂದು ಈ ವಾಟರ್ ಫಾಲ್ಸಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗಿ. ಹಾಗೆ ಈಗ ನಾವು ಏನು ಆ ರೋಡಿಂದ ಬಂದೆವಲ್ಲ, ಇದೀಗ ಅಲ್ಲಿ ಮೇಲೆ ನಿಮಗೆ ಕಾಣ್ತಾ ಉಂಟಲ್ಲ, ಅಲ್ಲಿ ಗೋಪುರ ಥರ ಇದೆ. ಅದು ಗೋಪುರ ಯಾಕೆ ಅಂತ ಹೇಳಿದರೆ, ನಾನು ಅಲ್ಲಿ ದೇವಸ್ಥಾನ ತೋರಿಸಿದೆ ಅಲ್ಲ, ಆ ದೇವಸ್ಥಾನದ ಹೆಸರಿನ ಅಲ್ಲಿ ಗೋಪುರ ಆಯಿತಾ. ಅಲ್ಲಿಂದ ಕೂಡ ನೀವು ಬರ್ಬೋದು. ದಶರಥ್ ನಗರಲ್ಲಿ ಇಳಿದ್ರೆ ಇಲ್ಲಿಂದ ಬರ್ಬೋದು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಳಿದ್ರೆ ನಾನು ಹೋಗುವಾಗ ತೋರಿಸಿದ ರೋಡ್ ಇದೆ ಅಲ್ಲ, ಅಲ್ಲಿಂದ ಬರ್ಬೋದು. ಹಾಗೆ ಸೊ ಇನ್ನೊಂದು, ನೀವು ಈ ವಾಟರ್ ಫಾಲ್ಸಿಗೆ ಅಥವಾ ಬೇರೆ ಎಲ್ಲಿ ಫಾಲ್ಸಿಗೆ ಹೋದರೂ ಕೂಡ, ಅಥವಾ ಬೀಚಿಗೆ ಹೋದರೆ ಅಥವಾ ಟ್ರೆಕ್ಕಿಂಗ್ ಎಲ್ಲಿ ಕೂಡ ಹೋಗ್ತಿರಲ್ಲ, ಬಿ ವೆರಿ ಕೇರ್ಫುಲ್. ನಿಮ್ಮ ಸೇಫ್ಟಿ ನಿಮಗೆ. ಹಾಗೆ ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡೋದು ಒಂದು ಕಡೆ, ಅಥವಾ ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡೋದು ಒಂದು ಕಡೆ ಆದರೆ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಬೇಕಾಗ್ತದೆ. ದ್ಯಾಟ್ ಈಸ್ ಅ ಪ್ರಯಾರಿಟಿ. ಹಾಗೆ ನಾವು ನಮ್ಮ ಸಂಡೇಯನ್ನು ಒಳ್ಳೆ ರೀತಿಯಲ್ಲಿ ಸ್ಪೆಂಡ್ ಮಾಡಿ ಬರ್ತಾ ಇದ್ದೇವೆ ಈಗ ರಿಟರ್ನ್. ನೋಡಿ, ಈಗ ಗೋಪುರದಿಂದ ನಾವು ಎಕ್ಸಿಟ್ ಆದೇವಲ್ಲ, ಇದು ಮೇನ್ ರೋಡ್. ರೈಟ್ ಹೋದರೆ, ಈಗ ಟ್ರಕ್ ಹೋಯ್ತಲ್ಲ, ರೈಟ್ ಸೈಡ್ ಹೋದರೆ ಮಣಿಪಾಲಿಗೆ ಹೋಗ್ತದೆ. ಈಗ ಇದು ಲೆಫ್ಟ್ ಸೈಡ್ ಹೋದರೆ ಇಂಡಸ್ಟ್ರಿಯಲ್ ಏರಿಯಾ, ನಾನು ಆಗ ಏನು ಹೇಳಿದೆ ಅಲ್ಲ, ಅಲ್ಲಿಂದ ನಾವು ಹೋದದ್ದು. ಸೊ ಅಲ್ಲಿಗೆ ಬರ್ತದೆ. ಸೊ ಇದಿಷ್ಟೇ ಆಗಿತ್ತು ಈ ವ್ಲಾಗಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಮೋಟಿವೇಟ್ ಮಾಡಿ. ಬಾಯ್.